ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಆರೋಗ್ಯಕರವಾದಂಥ ರಾಗಿ ಮಸಾಲ ದೋಸೆಯನ್ನು ಮಾಡಕೊಂತೀನಿ ಸ್ನೇಹಿತರೆ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗ್ಯವು ಮತ್ತು ಕ್ರಿಸ್ಪಿಯಾಗ್ಯವು. ಈ ಅಕ್ಕಿ ಮಸಾಲ ದೋಸೆ ಮಾಡ್ತೀವಲ್ಲ ಅದೇ ಥರ. ಬರೀ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ನಾನು ಈಗ ರಾಗಿ ದೋಸೆ ಮಾಡೋಕ್ಕಂತ ಹೇಳಿ 200 ಗ್ರಾಮು ರಾಗಿ ತೊಗೊಂಡಿನಿ. 200 ಗ್ರಾಮು ಬರೀ ರಾಗಿದು ಅಷ್ಟು ಮಾಡ್ಬೋದು, ಬಟ್ ಟೇಸ್ಟ್ ಭಾಳ ಸೇರಂಗಿಲ್ಲ ಅನ್ನೋರು ಅದಕ್ಕೊಂದು 100 ಗ್ರಾಮ್ನಷ್ಟು ಅಕ್ಕಿ ಹಾಕ್ಕೊತೀನಿ. ನಾನು ಅಕ್ಕಿ ಹಾಕ್ಲಾರ್ದನ ನೀವು ಮಾಡ್ಕೋಬೋದು. ಅದಕ್ಕೆ 100 ಗ್ರಾಮ್ನಷ್ಟು ಉದ್ದಿನಬೇಳೆ ಹಾಕ್ತೀನಿ. ಇದು ನಾನು ಹೇಳೋ ಕನ್ಸಿಸ್ಟೆನ್ಸಿ ಒಳಗೆ ಮಾಡಿದ್ರೆ ನಾನು ಯಾವ ಥರ ದೋಸೆ ಬಂದವಲ್ಲ ನೀವು ಅದೇ ಥರ ಆಗ್ತಾವೆ. ಇದಕ್ಕೆ ಒಂದು 50 ಗ್ರಾಮ್ನಷ್ಟು ದಪ್ಪ ಅವಲಕ್ಕಿ ಹಾಕ್ಕೊತೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯಕಾಳು ಹಾಕ್ಕೊತೀನಿ. ಇದು ಮೆಂತ್ಯಕಾಳು ಕಲರ್ನೂ ಕೊಡ್ತೈತಿ ಮತ್ತು ಭಾಳ ಘಮ ಅಂತ ಟೇಸ್ಟ್ನೂ ಕೊಡ್ತೈತಿ ಸ್ನೇಹಿತರೆ. ಹಾಗಾಗಿ ಇದನ್ನೆಲ್ಲನೂ ಸೇರಿಸ್ಕೊಂಡು ನೀವೊಂದು 6 ರಿಂದ 8 ಗಂಟೆ ಇದನ್ನು ನೆನೆಸಿಟ್ಕೊಂಡ್ಬಿಡ್ರಿ. ಸ್ವಚ್ಛಗೆ ತೊಳೆದು ನೆನೆ ಇಡ್ರಿ. ಈಗ ಬೆಳಗ್ಗೆ ಮಾಡ್ತೀನಿ ಅನ್ನೋರು ರಾತ್ರಿ ಈ ಥರ ರಾತ್ರಿ ರುಬ್ಬಿಟ್ಕೋಬೇಕು. ಇಲ್ಲ ರಾತ್ರಿಗೆ ಬೇಕು ದೋಸೆ ಅಂದ್ರೆ ಬೆಳಗ್ಗೆ ಸಾಯಂಕಾಲ ನೆನೆ ಇಟ್ಟು ಬೆಳಗ್ಗೆ ಮಾಡ್ಕೊರಿ. ಈಗ ನೋಡಿರಿ, ನಾನು 8 ತಾಸು ನೆನೆಸಿಟ್ಕೊಂಡೀನಿ. ಈಗ ಇದನ್ನು ಫೈನಾಗಿ ಮಿಕ್ಸರ್ಗೆ ಹಾಕ್ಕೊಂಡ್ಬಿಡೋಣ. ನೀಟಾಗಿ ಕ್ಲೀನಾಗಿ ಹಾಕೋರಿ. ಸಣ್ಣಗೆ ಹೆಂಗೆ ಹಾಕ್ಕೊತೀವಿ ಹಂಗೆ ದೋಸೆ ಚಲೋ ಆಗ್ತವೆ. ನೀರನ್ನ ಜಾಸ್ತಿನ ಹಾಕಬಾರ್ದು. ಮೊದಲೇ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊರಿ. ಈಗ ನೋಡಿರಿ, ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಫೈನ್ ಆಗೈತೆ ಅಂತ. ನೋಡಿರಿ, ಒಂದು ಸ್ವಲ್ಪನೂ ಹಳಕಿಲ್ಲ. ಈ ಥರ ಹಾಕ್ಕೊಂಡು ಇದನ್ನು ನಿಮಗೆ ಬೇಕಾದಂಥ ಒಂದು ಪಾತ್ರೆ ಒಳಗೆ ಡಂಪ್ ಮಾಡ್ಕೊರಿ. ಎಲ್ಲನೂ ಮಿಕ್ಸರ್ಗೆ ಹಾಕ್ಕೊಂಡ ನಂತರ ನಾನು ಇದಕ್ಕೆ ಮಸ್ಟರ್ಡ್ ಶುಡ್ ಸ್ವಲ್ಪ ಒಂದು 1/2 ಟೀ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾನ ಹಾಕ್ಕೊತೀನಿ. ಇದು ನಿಮ್ಮ ಆಪ್ಷನ್ನು, ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಬಿಟ್ಟರೆ ನಾನು ಪ್ರತಿಯೊಮ್ಮೆ ದೋಸೆ ಮಾಡಬೇಕಾದ್ರೂ ಹಾಕ್ಕೊತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಹಾಕ್ಕೊಂಡು ಈಗ ಇದನ್ನು ಚೆಂದಾಗಿ ಎರಡೂ ಮಿಕ್ಸ್ ಮಾಡ್ಕೊಂಬಿಡ್ರಿ. ಉಪ್ಪು, ಸೋಡಾ ಪುಡಿ ಮತ್ತು ಹಿಟ್ಟನ್ನು ನೀಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿ ಈಗ ಅದನ್ನು ರಾತ್ರಿ ಒಂದು 8 ತಾಸು ನೆನೆಯಷ್ಟು ಹೊತ್ತು ಇಟ್ಬಿಡ್ರಿ. 8 ಗಂಟೆನ ನೆನೆಸಿಡ್ರಿ ಬೆಳಗ್ಗೆವರೆಗೂ. ನಿಮಗೆ ರಾತ್ರಿ ತಿನ್ಬೇಕನ್ಸಿದ್ರೆ ಇದನ್ನು ಹಿಂದಿನ ದಿನ ನೈಟ್ ನೆನೆ ಇಡ್ರಿ. ಅಂದರೆ ಬೆಳಗ್ಗೆ ರುಬ್ಬಿಕೊಂಡ್ರೆ ರಾತ್ರಿಗೆ ನಿಮ್ಗೆ ತಿನ್ನಕ್ಕೆ ಬರುತ್ತೆ. ನೋಡಿರಿ, ನಾನು ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ಎಷ್ಟು ಚೆಂದ ಉಬ್ಬೈತಿ, ಹೂ ಬಂದೈತಿ. ಈ ಥರ ಉಬ್ಬಿದ ನಂತರ ಇನ್ನೊಂದು ಚೆಂದಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಮಾಡಿಕೊಂಡು ಸ್ವಲ್ಪ ತೆಳ್ಳಗೆ ಹಾಕ್ಕೊಂಡ್ರಿ ಅಂದ್ರೆ ಫುಲ್ ಕ್ರಿಸ್ಪಿ ದೋಸೆ ಆಗ್ತಾವೆ. ನಾನು ನಿಮಗೆ ಈಗ ತೋರಿಸ್ತೀನಿ ನೋಡಿರಿ. ನಾನು ದೋಸೆ ಹಂಚಿ ಕಾಯಕ್ಕಿಟ್ಟೀನಿ. ಆಮೇಲೆ ಸ್ವಲ್ಪ ಮೊದಲ ಎಣ್ಣೆ ಹಚ್ಕೊಂಡೀನಿ. ಕೆಲವೊಬ್ರು ನೀರು ಗೊಜ್ತಾರೆ, ಬಟ್ ನಾನು ಎಣ್ಣೆ ಹಚ್ಕೊತೀನಿ. ಅದು ತವಾ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನ್ ಸ್ಟಿಕ್ ಆದರೆ ಎಣ್ಣೆ ಹಚ್ಚಿ ನೀರು ಗೊಜ್ತಾರೆ. ನಮ್ಮ ಇದು ಬೀಡ್ ಅಂತಾರಲ್ಲ ಆ ಮೆಟೀರಿಯಲ್ ಇದು. ಹಾಗಾಗಿ ಎಣ್ಣೆ ಹಚ್ಚಿದ್ರೂ ದೋಸೆ ಚೆಂದಾಗೇ ಹೇಳ್ತಾವೆ. ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ, ಅಥವಾ ನೀವು ಬೇಕಂದ್ರೆ ತುಪ್ಪನ ಹಾಕ್ಕೋಬೋದು. ನೋಡಿರಿ, ಈ ಥರ ಹಾಕ್ಕೊಂಡು ಎಷ್ಟು ಕ್ಲೀನಾಗಿ ಹೇಳ್ತಿದ್ದು ನೋಡಿರಿ. ನೀವು ಒಟ್ಟು ತಳ ಹಿಡಂಗೇ ಇಲ್ಲ. ಆಮೇಲೆ ನಾನ್ ಸ್ಟಿಕ್ ತವಾದಾಗ ಮಾಡುವರ್ದಂತೂ ಪ್ರಾಬ್ಲಮೇ ಇರೋಂಗಿಲ್ಲ ಸ್ನೇಹಿತರೆ. ನೋಡಿರಿ ಎಷ್ಟು ನೀಟಾಗಿ ಕ್ಲೀನಾಗಿ, ಆಮೇಲೆ ಎಷ್ಟು ತೆಳ್ಳ ಬಂದೈತೆ ನೋಡಿರಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹೋಟೆಲ್ ಥರಾನ ದೋಸೆ. ಆಮೇಲೆ ಕಲರ್ ನೋಡಿರಿ ಎಷ್ಟು ಪರ್ಫೆಕ್ಟ್ ಶೈನಿ ಕ್ರಿಸ್ಪಿ ಆಗ್ಯವು. ಈ ಥರ ನೀವು ಒಂದ್ಸಲ ಮಸ್ಟನ್ ಶುಡ್ಡು ಆರೋಗ್ಯಕರವಾದಂತಹ ರಾಗಿ ದೋಸೆನ ಮನೆಯೊಳಗನ ಮಾಡಿರಿ. ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತಾರೆ ಸ್ನೇಹಿತರೆ. ನೋಡಿದ್ರಲ್ಲ ಎಷ್ಟು ಚಲೋ ಆಗೈತಿ. ಇದ್ರ ಜೊತೆ ನಾನು ಆಲೂ ಬಾಜಿ ಮತ್ತು ಕೊಬ್ಬರಿ ಚಟ್ನಿ ಮಾಡೀನಿ. ನೀವು ಒಂದ್ಸಲ ಮಸ್ಟನ್ ಶುಡ್ ಟ್ರೈ ಮಾಡಿ ಯಾವ ಥರ ಆಗೈತೆ ಅಂತ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.